ಕರ್ನಾಟಕ ಬಂದ್ ಇರುತ್ತಾ ಇಲ್ವಾ ಅನ್ನೋ ಒಂದು ಕಡೆ ಗೊಂದಲಗಳಿದೆ. ಆದರೆ ಬಹುತೇಕ ಬಂದ್ ಇರುವುದಿಲ್ಲ. ಯಾಕಂತಂದ್ರೆ ಕಾವೇರಿ ವಿವಾದ ಹಾಗೂ ಮೇಕೆದಾಟು ಯೋಜನೆಗಾಗಿ ವಾಟಾಳ್ ನಾಗರಾಜ್ ಅವರು ನಾನು ಬಂದ್ ಮಾಡೇ ತೀರ್ತೀನಿ ಅನ್ನೋದಾಗಿ ಖಡಕ್ ಆಗಿ ಹೇಳ್ತಿದ್ದಾರೆ. ಆದರೆ ಇತ್ತ ಪ್ರಮುಖ ಸಂಘಟನೆಗಳು ಬಂದ್ಗೆ ಬೆಂಬಲವನ್ನ ಕೊಡುವುದಿಲ್ಲ ಅನ್ನೋದಾಗಿ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟಿ ಅವರು ಇರ್ಬೋದು, ನಾರಾಯಣ್ ಗೌಡ್ರು, ಇವರ ಬಣಗಳು ನಾವು ಬಂದಿನಿಂದ ಹಿಂದೆ ಸರಿದಿದ್ದೀವಿ ಅಂತ ಹೇಳಿದ್ರು. ಹಲವು ಸಂಘಟನೆಗಳು ಕೂಡ ಬಂದ್ಗೆ ನಾವು ಬೆಂಬಲ ಕೊಡುವುದಿಲ್ಲ ಅಂತಿದ್ದಾರೆ. ನಾಳೆ ಬಂದ್ ಸಂಪೂರ್ಣ ಯಶಸ್ವಿಯಾಗುವುದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಿದೆ. ಜೊತೆಲಿ ಸರ್ಕಾರ ಕೂಡ ಮನವಿ ಮಾಡಿಕೊಂಡಿದೆ, ಬಂದ್ ಮಾಡಬೇಡಿ ಅಂತ, ಬಂದಿನಿಂದ ಯಾವುದೇ ಪ್ರಯೋಜನ ಇಲ್ಲ ಅಂತ ಪ್ರಿಯಾಂಕ್ ಖರ್ಗೆ ಅವರು ಕೂಡ ಹೇಳಿದ್ರು. ಇನ್ನು ಕುಮಾರಸ್ವಾಮಿ ಅವರ ಬಗ್ಗೆನೂ ಕೂಡ ಇದ್ರ ಕೇಳಿದಾಗ ಅವರು ಕೂಡ ಒಂದಿಷ್ಟು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಈ ಬಗ್ಗೆ ಯಾರ್ಯಾರು ಏನೇನು ಹೇಳಿದ್ದಾರೆ ಅವರೆಲ್ಲರ ಪ್ರತಿಕ್ರಿಯೆ ನೋಡ್ತಾ ಹೋಗೋಣ. ಇವತ್ತು ನಾಳೆ ಕರ್ನಾಟಕ ಬಂದ್ ಹಾಗೆ ಆಗತ್ತೆ, ಅದರಲ್ಲಿ ಬದಲಾವಣೆ ಪ್ರಶ್ನೆ ಇಲ್ಲ. ಮತ್ತು ತಮಗೆ ಹೇಳ್ತಾ ಇದ್ದೇನೆ, 29/7/26 ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ನಾವು ಪ್ರತಿಭಟನೆ ಮಾಡಿದ್ವು. ಆಗ ಈಗ ಯಾರ್ಯಾರು ಮಾತನಾಡ್ತಾ ಇದ್ರು ಎಲ್ಲರೂ ಬಂದಿದ್ರು. ಎಷ್ಟನೇ ತಾರೀಕು? 29/7/26 ಎಲ್ಲರೂ ಮೈಸೂರು ಬ್ಯಾಂಕ್ ಸರ್ಕಲ್ ನಲ್ಲಿ ಮಾತನಾಡಿದ್ದೀವಿ. ಬಂದ್ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ. ನಾನು 65-70 ವರ್ಷ ಹೋರಾಟ, 50 ಬಂದ್ಗಳನ್ನ ಮಾಡಿದ್ದೇನೆ. ನಾಳೆ ನಾವು ಬಂದಿಂದ ವಾಪಸ್ ಬಂದಿದ್ದೀವಿ. ಹೋರಾಟವನ್ನು ತೀವ್ರಗೊಳಿಸುವಂಥ ಕೆಲಸವನ್ನು ಮಾಡ್ತೀವಿ. ಕನ್ನಡ ಪರ ರೈತರು ನೀರಿನ ಜಲದ ವಿಷಯ ಬಂದರೆ ಪ್ರವೀಣ್ ಶೆಟ್ಟಿ ಯಾವಾಗಲೂ ಮುಂದೆ ಅಂತ ಹೇಳ್ತಾರೆ. ಆದರೆ ಈ ಸಲ ಒಂದು ನಿಮ್ಮ ಹೋರಾಟದಲ್ಲಿ ಏನಾದರೂ ಶಾಶ್ವತ ಕಾವೇರಿ ವಿಚಾರದಲ್ಲಿ ಪರಿಹಾರ ಸಿಗ್ಬೋದು ಅಂತ ಜನರು ಒಂದು ಕಾಯ್ತಾ ಇದ್ರು. ಆದರೆ ಈ ಬಂದು ಅಲ್ಲ, ನೀರು ಡ್ಯಾಮಲ್ಲಿ ನೀರು ಬಂದಿದೆ, ಆಮೇಲೆ ಮಳೆನೂ ಸುರಿತಾ ಇದೆ. ಆದ್ದರಿಂದ ಜನರ ಅಭಿಪ್ರಾಯಗಳನ್ನು ತಗೊಂಡು, ಸಂಘಟನೆ ಅಭಿಪ್ರಾಯಗಳನ್ನು ತಗೊಂಡು ಬಂದ್ ಬೇಡ, ಹೋರಾಟವನ್ನು ತೀವ್ರಗೊಳಿಸುವ ಅನ್ನುವಂಥ ಮನಸ್ಥಿತಿ ಬಂದಿದ್ದೀವಿ. ವಾಟಾಳ್ ನಾಗರಾಜ್ ಅವರು ಬಂದ್ ಮಾಡೇ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಅವ್ರನ್ನ ಮನವೊಲಿಸೋ ಕೆಲಸ ಏನಾದ್ರು ಮಾಡ್ತಾರೆ? ಖಂಡಿತವಾಗಲೂ ಅವರ ಮನವೊಲಿಸುವಂಥ ಕೆಲಸವನ್ನು ಮಾಡ್ತೀವಿ, ಬಂದ್ ಬೇಡ ಅನ್ನುವಂಥದ್ದು ಹೇಳ್ತೀವಿ. ಆದರೂ ನಮ್ಮ ಹೋರಾಟವನ್ನು ತೀವ್ರಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ. ಕೆಲವು ಕಡೆ ರಾಜಕೀಯವಾಗಿ ಒತ್ತಡ ಬಂದಿದೆ ಪ್ರವೀಣ್ ಶೆಟ್ಟಿಗೆ ಅಂತ ಕೇಳಿ ಬರ್ತಿದೆ. ಯಾವ ರಾಜಕೀಯ ಒತ್ತಡನೂ ಇಲ್ಲ, ಯಾರ ರಾಜಕೀಯ ಒತ್ತಡಕ್ಕೆ ಮಣಿಯೋದು ಇಲ್ಲ. ನಾವು ಯಾರ ಮನೆಯಲ್ಲೂ ಊಟ ಮಾಡಲ್ಲ, ನಮ್ಮ ಮನೆಯಲ್ಲಿ ಊಟ ಮಾಡುವಂಥದ್ದು. ಯಾವ ಮುಖ್ಯಮಂತ್ರಿಗಳ ಜೊತೆನೂ ಅರ್ಜಿನೂ ಹಾಕಿಲ್ಲ, ನಾವು ಇಲ್ಲಿ ತನಕ ಯಾವುದೇ ಅರ್ಜಿಗಳನ್ನು ಹಾಕಿಲ್ಲ. ಆದ್ದರಿಂದ ಕನ್ನಡದ ನೆಲ, ಜಲ, ಗಡಿ ಭಾಷೆಗಾಗಿ ನಿರಂತರ ಹೋರಾಟ ಮಾಡ್ತಾ ಬಂದಿದ್ದೀವಿ. ಅನೇಕ ಕೇಸ್ಗಳನ್ನ ಹಾಕ್ಕೊಂಡಿದ್ದೀವಿ, ಅನೇಕ ಸಂದರ್ಭದಲ್ಲಿ ಲಾಠಿ ಏಟು ತಗೊಂಡಿದ್ದೀವಿ, ಅನೇಕ ಸಂದರ್ಭದಲ್ಲಿ ಶರ್ವಾಸ ಅನುಭವಿಸಿದ್ದೀವಿ. ನಾವು ಭಾಳ ವಿನಮ್ರತೆಯಿಂದ ಮನವಿ ಮಾಡ್ಕೊಂಡಿದ್ದೀವಿ. ಬಂದ್ ಮಾಡೋದ್ರಿಂದ ಯಾವುದೇ ಪ್ರಯೋಜನ ಇಲ್ಲ. ಕರ್ನಾಟಕ ಹಾಗೂ ಕನ್ನಡಿಗರ ಹಿತಾಸಕ್ತಿ ಕಾಪಾಡೋದು ನಮ್ಮ ಸರ್ಕಾರದ ಆದ್ಯ ಕರ್ತವ್ಯ ಆಗಿದೆ. ಯಾರಿಗೂ ತೊಂದರೆ ಆಗ್ಲಾರ್ದಂಗೆ ನಾವು ನೋಡ್ಕೋತೀವಿ. ಫಸ್ಟ್ ಇಷ್ಟು ಬಾರಿ ಡೆಲ್ಲಿಗೆ ಬಂದು ಮಾಡಿದ್ದೇನಪ್ಪ, ಇಲ್ಲಿ ಬರೋದು ವೇಣುಗೋಪಾಲ್ ಮನೆ ಕಾಂಪೌಂಡು, ಅಲ್ಲಿಂದ ಸುರ್ಜೇವಾಲಾ ಮನೆ ಕಾಂಪೌಂಡ್ ಕಾಯಕ ಬರ್ತೀರಾ ಇಲ್ಲಿ. ಈಗ ಪರಿಸ್ಥಿತಿ ಎಲ್ಲಿಗೆ ತಂದು ನಿಲ್ಲಿಸ್ತೀರಿ? ಯಾಕಂದ್ರೆ ಎಲ್ಲಾ ಸರ್ಕಾರಗಳಿದ್ದಾಗಲೂ ಇದು ಬಂದಿದೆ ಸಮಸ್ಯೆ. ನೀರ್ ಬಿಡಲ್ಲ ಅಂತೂ ನೀವೇನು ಹೇಳಕ್ ಆಗೋದಿಲ್ಲ, ಗೊತ್ತಿದೆ ನಮಗೆ. ಬಟ್ ನೀವು ನಡ್ಕೊಂತಾರೆ ರೀತಿಗಳೇನಿದೆ. 3 ವರ್ಷದಲ್ಲಿ ನೀವು ನೀರಾವರಿ ಮಂತ್ರಿ ಆಗಿ 2018 ತೀರ್ಪು ಏನ್ ಕೊಟ್ಟಿದ್ದಾರೆ, ಮಳೆ ಕೊರತೆ ಇದ್ದಾಗ ಏನ್ ತೀರ್ಮಾನ ಮಾಡಬೇಕು ಅಂತಕ್ಕಂಥದ್ದಕ್ಕೆ ಅಲ್ಲಿ ಏನು ಆದೇಶ ಇಲ್ಲ. ಇದನ್ನೇ ದುರುಪಯೋಗ ಪಡಿಸ್ಕೊಂಡು ತಮಿಳುನಾಡಿನವರು ಒತ್ತಡಗಳನ್ನು ಹಾಕಿ ನೀರನ್ನ ಪಡೀತಕ್ಕಂಥದ್ದೇನಿದೆ. ನಾಳೆ ಅವ್ರು ಅಪೀಲ್ ಹಾಕೊಂಡಿದ್ದಾರೆ, ನಮ್ಗೆ ನೋಟಿಸ್ ಕೊಟ್ಟಿದ್ದಾರೆ. ನಾಳೆ ನಮಗೂ ಆಪರ್ಚುನಿಟಿ ಇರುತ್ತೆ. ಮತ್ತೆ ಅದಾದ್ಮೇಲೆ ನಾಳೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಡ್ತಾರೆ, ಮತ್ತೆ ನಮ್ಮ ಹೋಗೋದಕ್ಕೆ ಮತ್ತೆ ನಮ್ಗೆ ಅವಕಾಶ ಇರುತ್ತೆ. ನಾಳೆ ಹೇಗಿದ್ರು ಸುಪ್ರೀಂ ಕೋರ್ಟಲ್ಲಿ ನಮ್ಗೆ ಅವಕಾಶ ಇದೆ. ನಾವು ಅದ ಮಾಡಿ ಆಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ ಏನು ತೀರ್ಮಾನ ಕೊಡ್ತಾರೋ ನೋಡ್ಕೊಂಡು ಮತ್ತೆ ನಮ್ಗೆ ಹೋಗೋದಕ್ಕೆ ಅವಕಾಶ ಇರುತ್ತೆ. ಇದು ಕರ್ನಾಟಕ ಬಂದ್ ಬೇಕು ಬೇಡವಾ ಅನ್ನೋ ಒಂದು ಮಟ್ಟಿನ ಚರ್ಚೆ ಸರ್.
ಮತ್ತೊಂದು ಕಡೆಯಲ್ಲಿ ನಮ್ಮಲ್ಲೇ ಹುಟ್ಟುವಂತ ಕಾವೇರಿ ವಿಚಾರದಲ್ಲಿ ಮತ್ತೆ ನಮ್ಮಲ್ಲೊಂದು ಸಂಕಷ್ಟ ಸೂತ್ರ ಇಲ್ಲ, ನಾವೇ ಜಲಾಘಾತಕ್ಕೆ ಒಳಗಾಗ್ತೀವಲ್ಲ, ಯಾಕೆ ಸರ್ ಹಿಂಗಾಯ್ತು ಕಾವೇರಿ ವಿಚಾರ ಅಂತ? ಕಾವೇರಿ ವಿಚಾರದಲ್ಲಿ ಒಂದು ಗೊಂದಲ 2018 ಕುಮಾರಸ್ವಾಮಿ ಅವರು ಕರೆಕ್ಟಾಗಿ ಹೇಳ್ತಾ ಇದ್ದಾರೆ. 2018 ಸುಪ್ರೀಂ ಕೋರ್ಟ್ ತೀರ್ಪೇನಿತ್ತು ಅದರಲ್ಲಿ ವಾಡಿಕೆಯಂತೆ ಮಳೆ ಆದಾಗ ಅಂತ ಮಾತ್ರ ಕೊಟ್ಟಿದ್ರೆ ಅದರಲ್ಲಿ ಯಾವ ಇದಾಗ್ತಾ ಇರಲಿಲ್ಲ. ಒಂದು ತೀರ್ಪು ಬಂತು, ಆದೇಶ ಕೊಡಲಾಗಿತ್ತು, ಹಂಚಿಕೆಯ ವಿಚಾರದಲ್ಲಿ ಆಯಿತು. ಅದರ ಸಾಮಾನ್ಯ ಮಳೆ ಆದಾಗ ಆ ಹಂಚಿಕೆ ವಿಚಾರ ಇತ್ತು. ಆದರೆ ಮಳೆ ಕಡಿಮೆ ಆದಾಗ, ವಾಡಿಕೆಗಿಂತ ಕಡಿಮೆ ಆದಾಗ ಯಾವ ಸೂತ್ರವನ್ನು ಆಧರಿಸಿ ನೀರು ಬಿಡಬೇಕು ಅನ್ನೋದು ಅದನ್ನು ತುಂಬ ಚೆನ್ನಾಗಿ ಮಿಸ್ಯೂಸ್ ಮಾಡಿದ್ದು ತಮಿಳುನಾಡು. ತುಂಬ ಆಗಾಗ ನಮ್ಮನ್ನು ಈ ವಿಚಾರದಲ್ಲಿ, ನೀರಿನ ವಿಚಾರದಲ್ಲಿ ಜ್ವಲಂತವಾಗಿ ಸಮಸ್ಯೆ ಇಡಬೇಕು. ಈ ಗಡಿ ವಿಭಾಗದಲ್ಲಿ ಏನಿದೆ ಕನ್ನಡ ಮತ್ತು ತಮಿಳುನಾಡು ಕಾನ್ಸೆಪ್ಟನ್ನು ಅದನ್ನು ಜೀವಂತವಾಗಿಟ್ಟಷ್ಟು ಅಲ್ಲಿಯ ಮತದಾರರನ್ನು ಸೆಳೆಯುವಂಥ ಪ್ರಯತ್ನವನ್ನು ಮಾಡ್ಬೋದು ಅನ್ನುವಂಥ ತಮಿಳುನಾಡು ಪ್ರತಿಶತ ಜಾಸ್ತಿನೇ ನಮ್ಮ ಮೇಲೆ ಹೇರಿಕೆ ಮಾಡ್ತಾ ಇರುವಂಥದ್ದು. ಈಗಲೂ ಕೂಡ ಅಲ್ಲಿ ಇನ್ನೊಂದು 4-6 ದಿನಗಳ ಮಳೆಗಳು ಸುರಿದ್ರೆ ಅಲ್ಲಿಯ ಬೇಡಿಕೆಗಳು ಕಡಿಮೆ ಆಗ್ತಾ ಹೋಗ್ತವೆ. ಇವತ್ತು ಕರ್ನಾಟಕ ಬಂದ್ನ ವಿಚಾರದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆಯ ಪ್ರವೀಣ್ ಶೆಟ್ಟರು ಮತ್ತು ಇತರೆ ನಾಯಕರುಗಳೆಲ್ಲ ಏನು ಸಹಕಾರ ಕೊಡ್ತಾ ಇಲ್ಲ, ನಾವು ಹೋರಾಟವನ್ನು ತೀವ್ರಗೊಳಿಸ್ತೀವಿ, ಯಾವುದೇ ಕಾರಣಕ್ಕೂ ನೀರು ಬಿಡದಂತೆ ನೋಡ್ಕೊಳ್ತೀವಿ ಅಂತ ಏನು ಹೇಳ್ತಾ ಇದ್ದಾರೆ, ಅದು ಸೂಕ್ತವಾದ ನಿರ್ಧಾರ ಅಂತ ಅನ್ಸುತ್ತೆ. ಯಾಕಂತಂದರೆ ಬಂದ್ನಿಂದ ಯಾವುದೇ ಲಾಭ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ. ವಾಟಾಳ್ ನಾಗರಾಜ್ ಅವರು ಹೇಳದಂತೆ ಒಂದಷ್ಟು ಮಾಡ್ತಾರೆ ಕೆಲವೊಂದಷ್ಟು ಕೆಲಸಗಳು, ಯಾಕಂದರೆ ಮತ್ತೆ ವಾಪಸ್ ತಗೊಳ್ಳುವಂಥದ್ದು ಬೇಡ ಅನ್ನುವಂಥ ನಿಟ್ಟಲ್ಲಿ ಅವ್ರು ಮಾಡ್ತಾರೆ. ಹಿರಿಯ ನಾಯಕರಿದ್ದಾರೆ, ಹೋರಾಟಗಾರರಿದ್ದಾರೆ, ಅವ್ರನ್ನ ಶಾಂತಿಯುತವಾಗಿ ಹೋರಾಟ ಮಾಡ್ತೀನಿ ಅಂತ ಹೇಳಿದಾಗ ಬಿಟ್ಟು ಬಿಡ್ತಾರೆ. ಆದರೆ ಇವರೆಲ್ಲರೂ ಸೇರ್ಕೊಂಡಾಗ ಈ ಬೇರೆ ಬೇರೆ ನಾಯಕರುಗಳ ಜೊತೆಗಿರುವಂಥ ಹೋರಾಟಗಾರರ ಈ ಕೆಲವೊಂದು ಕಿಚ್ಚಿನ ಹುಡುಗರು ಇರ್ತಾರೆ, ಅವರು ಏನಾದರೂ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ರೆ ಅಲ್ಲಿ ರೋಡಿಗಿಳಿಯುವ ಹುಡುಗರುಗಳ ಸಂಖ್ಯೆ ಮತ್ತು ಅವರ ಸ್ವರೂಪ ಬೇರೆ ರೀತಿ. ಹಾಗಾಗಿ ಈಗ ಯಾರ್ಯಾರು ಹೋರಾಟದಿಂದ ಹಿಂದೆ ಸರಿದಿದ್ದಾರೋ ಹೋರಾಟ ಮತ್ತು ಈ ಬಂದ್ನ ಸ್ವರೂಪ ಬದಲಾಗ್ತಾ ಹೋಗುತ್ತೆ. ಈ ವಾಟಾಳ್ ನಾಗರಾಜ್ ಅವರ ಆ ಬಂದ್ನ ಹುಡುಗರು ಏನಿದ್ದಾರೆ ಅವರು ಶಾಂತಿಯುತವಾಗಿ ಮಾಡ್ಬೋದು, ಒಂದಷ್ಟು ಬೇರೆ ಬೇರೆ ವಿನೂತನವಾಗಿ ಮಾಡುವಂಥ ಪ್ರಯತ್ನವನ್ನು ಮಾಡಬಹುದು. ಆದರೆ ಈ ಪ್ರವೀಣ್ ಕುಮಾರ್ ಶೆಟ್ಟರು ಮತ್ತು ಇನ್ನೊಂದಷ್ಟು ಜನ, ಈ ನಾರಾಯಣ್ ಗೌಡರು, ಇವರೆಲ್ಲ ಬಂದರೆ ಒಂದಷ್ಟು ಹೋರಾಟದ ಸ್ವರೂಪ ಬದಲಾಗ್ಬಿಡುತ್ತೆ. ಒಂದಷ್ಟು ಕಲ್ಲುಗಳು, ಇನ್ನೊಂದು ತಮಿಳುನಾಡು ಅವ್ರನ್ನ ಟಾರ್ಗೆಟ್ ಮಾಡುವಂಥದ್ದು, ಯಾವುದೋ ಕಾಲಕ್ಕೆ ಇಲ್ಲಿ ಬಂದು ಇಲ್ಲಿಯವರೇ ಆಗಿರುವಂಥ ತಮಿಳುಗರಿಗೂ ಕೂಡ ತೊಂದರೆ ಆಗುವಂಥದ್ದು ಬರುತ್ತೆ. ಬಂದ್ ಮಾಡಬೇಕು, ನಾವು ಏನು ಇವತ್ತಿನ ಪರಿಸ್ಥಿತಿಯನ್ನು ನೋಡ್ಕೊಂಡು ಮಾಡಬೇಕು. ಇವತ್ತು ಆ ಪರಿಸ್ಥಿತಿ ಕರ್ನಾಟಕದಲ್ಲಿ ಇಲ್ಲ. ಸದ್ಯಕ್ಕೆ ಒಂದು ಹಂತದ ಮಳೆ ಆಗ್ತಾ ಇದೆ, ಅಲ್ಲಿಗೆ ಬಿಡಬೇಡಿ ಅನ್ನೋ ವಾದವನ್ನು ಮುಂದಿಟ್ಟುಕೊಂಡು ಹೋರಾಟವನ್ನು ತೀವ್ರಗೊಳಿಸ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಹಳ ಸೂಕ್ತವಾಗಿದೆ. ಅದರ ಜೊತೆಯಲ್ಲಿ ನಾಳಿನ ಹೋರಾಟದ ನಂತರದಲ್ಲೂ ಕೂಡ ಇವರು ಪ್ರತಿಭಟನೆಯನ್ನು ಮುಂದುವರಿಸ್ತಾರೆ. ಹೌದು, ಯಾವ ಕಾಲಕ್ಕೂ ನಾವು ಪ್ರತಿಭಟನೆ ನಿಲ್ಲಿಸ್ತೀವಿ ಅಂತ ಹೇಳಿಲ್ಲ. ಇವತ್ತು ಆ ಕಾವೇರಿ ನೀರು ನಿಯಂತ್ರಣ ಸಮಿತಿಯವರು ಏನು ಕೊಟ್ಟಿದ್ದಾರೆ, 3,500 ಕ್ಯೂಸೆಕ್ಸ್ ನೀರನ್ನು ಪ್ರತಿದಿನ ಬಿಡಿ ಅಂತ ಬಿಟ್ಟು ಹೇಳಿದ್ದನ್ನು ಈಗ ಮತ್ತೆ ಮುಂದುವರಿಸಿ 12,000 ಕ್ಯೂಸೆಕ್ಸ್ ನೀರನ್ನು 15 ದಿನ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹೆಚ್ಚು ಕಡಿಮೆ ಆ 4 TMC ಕಾನ್ಸೆಪ್ಟಿಂದ 16-18 TMC ನೀರುವರೆಗೂ ಬಂದುಬಿಡುತ್ತೆ. ಎಲ್ಲೋ ಒಂದು ಕಡೆ ಕರ್ನಾಟಕದ ವಿರುದ್ಧವಾಗಿ ಇವರೆಲ್ಲ ಧ್ವನಿ ಆಗ್ತಾ ಇದ್ದಾರಾ ಅಥವಾ ಕಾರ್ಯಾಚರಣೆ ನಡೀತಾ ಇದೆ ಅನ್ನುವಂಥದ್ದು ಸುಳ್ಳಾಗ್ತಾ ಇಲ್ಲ. ನಾವು ಸುಪ್ರೀಂ ಕೋರ್ಟ್ಗೂ ಮನವಿ ಹೋಗಬಹುದು, ಆದರೆ ಜಲಸಂಪನ್ಮೂಲ ಸಚಿವರು ಈಗಿದ್ದವರೇ ಬೇರೆ, ನಾಳಿನಿಂದನೇ ಬೇರೆ, ಚಲುವರಾಯಸ್ವಾಮಿ ಅವರು ಇದಾಗ್ಬಿಡ್ತಾರೆ. ಅಂದ್ರೆ 16 ದಿನಗಳಲ್ಲಿ ಎಷ್ಟು ಬದಲಾವಣೆ ಕಾಣ್ತಾ ಇದೆ ಕರ್ನಾಟಕ ಅಂತ. ತುಂಬಾ ಬದಲಾವಣೆಗಳನ್ನ ನೋಡ್ಕೊಳ್ತಾನೆ ಬರ್ತಾ ಇದೆ. ಯಾಕಂದ್ರೆ ಈಗಿನ್ನೂ ಕೂತ್ಕೊಂಡಿರುವ ಸಚಿವರು ಮತ್ತೆ ಬದಲಾವಣೆ ಮಾಡ್ಕೊಂಡು ಇನ್ನೊಬ್ರು ಸಚಿವರು ಬಂದು ಅಲ್ಲಿ ಕೂತ್ಕೋಬೇಕು. ಹೆಚ್ಚುವರಿಯಾಗಿ ಏನಾಗುತ್ತೆ ಅಂತಂದ್ರೆ ಮಂಡ್ಯದ ಚಲುವರಾಯಸ್ವಾಮಿ ಕೂತ್ಕೊಂಡಿರೋದ್ರಿಂದ ಅಲ್ಲಿ ಕಾವೇರಿ ವಿಚಾರದಲ್ಲಿ ಅದೊಂದು ನಾಡಿ ಮಿಡ್ತ. ಅದು ನಮ್ಮ ಕರ್ನಾಟಕದ ಉದ್ದಗಲಕ್ಕೂ ಒಂದು ಲೆವೆಲಿಗಾದ್ರೆ ಮೈಸೂರು ಮತ್ತು ಮಂಡ್ಯಕ್ಕೆ ತುಂಬಾ ದೊಡ್ಡ ಶಕ್ತಿಯಾಗಿ ಕಾವೇರಿ ನಿಂತ್ಕೊಳ್ಳೋದ್ರಿಂದ ಆ ಕಾವೇರಿಯನ್ನ ಬಿಟ್ಕೊಡೋದಕ್ಕೆ ಯಾವ ಕಾರಣಕ್ಕೂ ಚಲುವರಾಯಸ್ವಾಮಿ ಮನಸ್ಸು ಮಾಡಲ್ಲ ಅಂತ ಅನ್ಸುತ್ತಾರೆ. ಚಲುವರಾಯಸ್ವಾಮಿಯ ಮೂಲಕ DK ಶಿವಕುಮಾರ್ಗೆ ಒಂದು ಒತ್ತಡ ಅಂತೂ ಹೆಚ್ಚುವರಿಯಾಗಿ ಹೋಗಬಹುದು. ರಾಮಲಿಂಗಾರೆಡ್ಡಿ ಅವ್ರಿಗಿಂತ ಜಲಸಂಪನ್ಮೂಲ ಇವರಿಗೆ ಈಗ ಅನಿವಾರ್ಯ, ಸೂಕ್ತ. ಮತ್ತು ಈ ಪರಿಸ್ಥಿತಿಗೆ ಅದು ತುಂಬ ದೊಡ್ಡ ಲಾಭ ನಮ್ಮ ಕರ್ನಾಟಕಕ್ಕೆ ಆಗುತ್ತೆ. ಆ ನಿಟ್ಟಲ್ಲಿ ಅವರು ಕೆಲಸ ಮಾಡಬೇಕಾಗಿದೆ ಅಷ್ಟೇ. ಹೌದು, ಆ ನಿಟ್ಟಲ್ಲಿ ಕೆಲಸ ಮಾಡಬೇಕು. ಬೇರೆ ಈ ಖಾತೆ ಕೊನೆಗೂ ಖಾತೆ ಸಿಗ್ತಲ್ಲ ಅಂತ ಬಿಟ್ಟು ಆ ಖಾತೆ ವಿಚಾರದಲ್ಲಿ ಬೇರೆ ಬೇರೆ ಖಾತೆಗಳನ್ನ ಮಾಡ್ಕೊಂಡೇ ಕೂತ್ಕೊಂಡ್ಬಿಟ್ರೆ ಇದು ಹಿನ್ನಡೆಗೆ ಸರಿಯುತ್ತೆ. ಕಾವೇರಿ ವಿಚಾರದಲ್ಲಿ ಸ್ಪಷ್ಟವಾದ ನಿರ್ಧಾರ ಮತ್ತು ನಿಲುವಿಗೆ ಬಂದರೆ ಆ ಖಾತೆಗೂ ಒಂದು ನ್ಯಾಯ ಕೊಟ್ಟಂಗೆ ಆಗುತ್ತೆ. ಹೌದು, ಕರ್ನಾಟಕ ನ್ಯೂಸ್ ಬೀಟ್ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.